ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಸೆಕೆಂಡ್ ಮೇ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ಗಳು ಕೂಡ ನಾವು ನೋಡ್ಕೊಂಡಿರೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ನೋಟ್ಸು, PDF ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ನೋಡ್ಕೊಳ್ಳೋಣ. ಪ್ಲೇನ್ ಆಫ್ ಜಾರ್ಸು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಪ್ಲೇನ್ ಆಫ್ ಜಾರ್ಸ್ ಅಂತಂದರೆ ಏನು? ಸೊ ಪ್ಲೇನ್ ಆಫ್ ಜಾರ್ಸ್ ಬಂದ್ಬಿಟ್ಟು ನೋಡಿ, ಐರನ್ ಏಜ್ ಏನಿತ್ತಲ್ಲ ಆ ಟೈಮಲ್ಲಿ ಒಂದು ಮೆಗಾಲಿಥಿಕ್ ಸ್ಟೋನ್ ಅದು. ಸೊ ಸುಮಾರು 2100ಕ್ಕಿಂತ ಜಾಸ್ತಿ ಈ ಥರ ಟ್ಯೂಬ್ ಥರ ಏನಿದೆಯಲ್ಲ ಈ ಥರದ್ದು ಸ್ಟೋನ್ಸ್ಗಳನ್ನ ಪ್ಲೇನ್ ಆಫ್ ಜಾರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಪ್ಲೇನ್ ಆಫ್ ಜಾರ್ಸ್ ಬಂದ್ಬಿಟ್ಟು ಎಲ್ಲಿದೆ? ಈ ಪ್ಲೇನ್ ಆಫ್ ಜಾರ್ಸ್ ಬಂದ್ಬಿಟ್ಟು ನೋಡಿ ಇರುವಂಥದ್ದು ಲಾವೋಸಲ್ಲಿ. ಎಲ್ಲಿದೆ? ಸೆಂಟ್ರಲ್ ಲಾವೋಸ್. ಸೊ ಸೆಂಟ್ರಲ್ ಲಾವೋಸಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಇದ್ರ ಬಗ್ಗೆ ಅಂತಂದರೆ, ಈ ಪ್ಲೇನ್ ಆಫ್ ಜಾರ್ಸ್ ಏನಿದೆಯಲ್ಲ ಈ ಪ್ಲೇನ್ ಆಫ್ ಜಾರ್ಸ್ ಬಂದ್ಬಿಟ್ಟು ಒಂದು ವರ್ಲ್ಡ್ ಹೆರಿಟೇಜ್ ಸೈಟು. ಇದು ಯಾಕೆ ನಾವು ನೋಡ್ಕೊಂಡಿರ್ಬೇಕು ಅಂತಂದರೆ, ಈ ಥರದ್ದು ಬರಿಯಲ್ ಗ್ರೌಂಡ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲೂ ಕೂಡ ಡಿಸ್ಕವರ್ ಮಾಡ್ಕೊಂಡಿದ್ರು. ಇದು ಸುಮಾರು 2000 ವರ್ಷದಕ್ಕಿಂತ ಹಳೇದಿದು. ಸೊ ಇದು ಎಲ್ಲಿರುವಂಥದ್ದು ಅಂತಂದರೆ, ಇದು ಬಂದ್ಬಿಟ್ಟು ನೋಡಿ ಪಾರ್ಟ್ಸು ಎಲ್ಲಿ ತಮಿಳ್ನಾಡುದು ಪಾರ್ಟ್ಸಲ್ಲಿ ಇರುವಂಥದ್ದು. ಯಾವ ಪಾರ್ಟ್ಸು? ಕ್ರೂರು, ಕೊಡುಮಣ್ಣಲ್, ಈ ಥರ ಪಾರ್ಟ್ಸಲ್ಲಿ ಇರೋವಂಥದ್ದು ಇದು. ಸೊ ಇದನ್ನು ನಾವೇನಂತ ಕರಿತೀವಿ? ಮಧುಮಕ್ಕಲ್ ತಾಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ಏನಂತ ಕರಿತೀವಿ ಇದಕ್ಕೆ ಅಂತಂದರೆ ಮಧುಮಕ್ಕಲ್ ತಾಜಿ ಅಂತ. ನೋಡಿ, ಅದು ಜಾಯಿಂಟ್ ಬರಿಯಲ್ ಗ್ರೌಂಡ್ಸ್ ಯೂಸ್ಡ್ ಇನ್ ಪಾರ್ಟ್ಸ್ ಆಫ್ ತಮಿಳ್ನಾಡು. ಸೊ ಅದನ್ನು ನಾವು ಮಧುಮಕ್ಕಲ್ ತಾಜಿ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಸೊ ಎರಡೂ ಕೂಡ ತುಂಬ ಇಂಪಾರ್ಟೆಂಟು, ಹಿಸ್ಟ್ರಿ ಪರ್ಸ್ಪೆಕ್ಟಿವಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ಸಿಗೆ. ಅದಾದಮೇಲೆ ಸ್ಮಾಲೆಸ್ಟ್ ಹಾಗೂ ತುಂಬ ಅಬಂಡೆಂಟ್ ಆಗಿರುವಂಥ ಸೀ ಟರ್ಟಲ್ಸ್ಗೆ ನಾವೇನಂತ ಕರಿತೀವಿ? ಸೊ ಸ್ಮಾಲೆಸ್ಟ್ ಆ್ಯಂಡ್ ಮೋಸ್ಟ್ ಅಬಂಡೆಂಟ್ ಸೀ ಟರ್ಟಲ್ಸ್ಗೆ ನಾವು ಆಲಿವ್ ರಿಡ್ಲಿ ಟರ್ಟಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆಲಿವ್ ರಿಡ್ಲಿ ಟರ್ಟಲ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟು ನೋಡ್ಕೊಳ್ಳೋಣ. ಇದ್ರದ್ದು ಯುನೀಕ್ ಆಗಿರುವಂಥದ್ದು ನೆಸ್ಟಿಂಗು ಕೆಪಾಸಿಟಿ ಇರುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ? ಈ ಯೂನಿಕ್ ನೆಸ್ಟಿಂಗ್ ಪ್ಯಾಟರ್ನಿಗೆ ನಾವು ಅರಿಬೇಡ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವಿವಾಗ ಆಲಿವ್ ರಿಡ್ಲಿ ಟರ್ಟಲ್ಸ್ನ ನೋಡ್ಕೋಬೇಕು ಅಂತಂದರೆ ಈ ಥರ ಇರುತ್ತೆ. ಸೊ ಇವೆಲ್ಲದೂ ಕೂಡ ಆಲಿವ್ ರಿಡ್ಲಿ ಟರ್ಟಲ್ಸು. ಸೊ ಇವೇನಾಗ್ತವೆ ಅಂತಂದರೆ, ಈ ನಮ್ಮ ಈಸ್ಟರ್ನ್ ಕೋಸ್ಟ್ ಇದೆಯಲ್ಲ, ಎಲ್ಲಿ ಈಸ್ಟರ್ನ್ ಕೋಸ್ಟು, ಇದು ನಮ್ಮ ಈಸ್ಟರ್ನ್ ಕೋಸ್ಟು ಅಂತಂದರೆ ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ. ಸೊ ಇಲ್ಲಿ ಬೇ ಆಫ್ ಬೆಂಗಾಲಲ್ಲಿ ಎಸ್ಪೆಷಲಿ ನಮಗೆ ಈ ರೀಜನು ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್ ರೀಜನ್ ಏನಿದೆಯಲ್ಲ, ಸೊ ಈ ರೀಜನಲ್ಲಿ ತುಂಬ ನಮಗೆ ನೋಡೋಕ್ಕೆ ಸಿಗುತ್ತೆ ಇವು ಆಲಿವ್ ರಿಡ್ಲಿ ಟರ್ಟಲ್ಸು. ಯಾಕಂತಂದರೆ ಅವುಗಳ ನೆಸ್ಟಿಂಗ್ ರೀಜನು, ಸೊ ಅವುಗಳ ಬ್ರೀಡಿಂಗು ರೀಜನ್ ಅವು. ಸೊ ಅದಕ್ಕೆ ಅವುಗಳ ನಾವು IUCN ಸ್ಟೇಟಸ್ ನೋಡ್ಕೋಬೇಕಂದ್ರೂ ಕೂಡ ತುಂಬ ಜಾಸ್ತಿ ಇದ್ದಾವೆ. ಏನು ಕ್ರಿಟಿಕಲ್ ಆಗಿದ್ದಾವೆ, ಎಂಡೇಂಜರ್ಡ್ ಇದ್ದಾವೆ ಅಂತ ಏನಿಲ್ಲ. ಸೊ ವಲ್ನರಬಲ್ ಇದೆ ಅದು. ಬಟ್ ಅವುಗಳ ಸ್ಟೇಟಸ್ಸು ತುಂಬ ಜಾಸ್ತಿ ಇದೆ ಅಂತಂದರೆ ಪಾಪ್ಯುಲೇಷನ್ನು ತುಂಬ ಜಾಸ್ತಿ ಇದೆ. ಅಂದ್ರೂ ಕೂಡ ಅವುಗಳು ಏನಾಗುತ್ತೆ ಅಂತಂದರೆ, ಈ ಥರ ಫಿಶಿಂಗ್ ಮಾಡ್ತಿರೋಂಥ ಟೈಮಲ್ಲಿ ತುಂಬ ಜಾಸ್ತಿ ಇವೆಲ್ಲ ಸಿಕ್ಕಾಕೊಂಡು ಸಾಯ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಅಂತ ಸಪ್ರೇಟಾಗಿ ರೂಲ್ಸ್ ಎಲ್ಲದೂ ಕೂಡ ಮಾಡ್ಕೊಂಡಿದೆ ಒಡಿಸ್ಸಾ ಗೌರ್ಮೆಂಟು. ಸೊ ಈ ಥರ ಟರ್ಟಲ್ಲು ಈ ಸಿಗದೇ ಇರೋವಂಥದ್ದು ನೆಸ್ಟ್ಗಳನ್ನೆಲ್ಲ ಯೂಸ್ ಮಾಡ್ಕೋಬೇಕು, ಆ ಥರದ್ದೆಲ್ಲ ಪಾಯಿಂಟ್ಸು ನಮಗೆ ಹೇಳಿದ್ದಾರೆ. ಬಟ್ ಇವಾಗ ನೀವೇನು ತಿಳ್ಕೊಂಡಿರ್ಬೇಕು ಅಂತಂದರೆ, ಆಲಿವ್ ರಿಡ್ಲಿ ಟರ್ಟಲ್ಸ್ ಅಂತಂದರೆ ತುಂಬ ಚಿಕ್ಕದಾಗಿರುವಂಥದ್ದು ಮತ್ತು ತುಂಬ ಜಾಸ್ತಿ ಇರುವಂಥದ್ದು ಸೀ ಟರ್ಟಲ್ಸ್ ಇದು. ಸೊ ಎಲ್ಲಿ ಇರುತ್ತಿವು ಅಂತಂದರೆ, ಇವು ಬಂದ್ಬಿಟ್ಟು ನಮಗೆ ಪೆಸಿಫಿಕ್ಕು, ವಾರ್ಮ್ ವಾಟರ್ಸು, ಪೆಸಿಫಿಕ್ಕು, ಅದಾದಮೇಲೆ ಅಟ್ಲಾಂಟಿಕ್ಕು ಮತ್ತು ಇಂಡಿಯನ್ ಓಷನ್ ರೀಜನ್ಸಲ್ಲಿ ನಮಗೆ ಇವು ನೋಡೋಕ್ಕೆ ಸಿಗುತ್ತೆ. IUCN ಸ್ಟೇಟಸ್ ಏನಿದೆ ಇದ್ರದ್ದು ಅಂತಂದರೆ, IUCN ಸ್ಟೇಟಸ್ ಬಂದ್ಬಿಟ್ಟು ಇದ್ರದ್ದು ವಲ್ನರೇಬಲ್ ಆಗಿದೆ. ನೆಕ್ಸ್ಟು ನಮಗೆ ವಾರ್ಶಿಪ್ಪು ರೀಸೆಂಟಾಗಿ ಡೆಪ್ಲಾಯ್ ಮಾಡಿದ ಇಂಡಿಯನ್ ನೇವಿ. ಯಾವುದಕ್ಕೋಸ್ಕರ ಅಂತಂದರೆ, ಲಿಕ್ವಿಡ್ ಆಕ್ಸಿಜನ್ನ ಕ್ಯಾರಿ ಮಾಡ್ಕೋಬೇಕು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನ ಕ್ಯಾರಿ ಮಾಡ್ಕೋಬೇಕು ಇಂಡಿಯಾಗೆ ಅಂತ ಹೇಳ್ಬಿಟ್ಟು. ಅದರ ಆಪ್ರೇಷನ್ ಹೆಸರು ಬಂದ್ಬಿಟ್ಟು ಆಪ್ರೇಷನ್ ಸಮುದ್ರ ಸೇತು 2 ಅಂತ ಹೇಳ್ಬಿಟ್ಟು. ಸೊ ನೋಡಿ, ಆಪ್ರೇಷನ್ ಸಮುದ್ರ ಸೇತು 1 ಬಂದ್ಬಿಟ್ಟು ನಮಗೆ ಈ ಥರ ಇತ್ತು. ಸೊ ಇಲ್ಲಿ ಬಂದ್ಬಿಟ್ಟು ಮಾಲ್ಡೀವ್ಸಿಂದ ಇಂಡಿಯಾಗೆ ಈ ಥರದ್ದು ಇತ್ತು ನಮಗೆ. ಆಪ್ರೇಷನ್ ಸೇತು 2 ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಥರದ್ದು ಎಲ್ಲದೂ ಕೂಡ ನಮಗೆ ಲಿಕ್ವಿಡ್ ಆಕ್ಸಿಜನ್ಸು, ಈ ಥರ ಲಿಕ್ವಿಡ್ ಆಕ್ಸಿಜನ್ ಫಿಲ್ ಆಗಿರುವಂಥದ್ದು ಕ್ರಯೋಜೆನಿಕ್ಕು ಕಂಟೈನರ್ಸು ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಎಲ್ಲದನ್ನೂ ಕೂಡ ಕ್ಯಾರಿ ಮಾಡೋದ್ರಲ್ಲಿ ಹೆಲ್ಪ್ಫುಲ್ ಆಗಿದೆ ನಮಗೆ ಇದು. ಸೊ ಆ ಆಪ್ರೇಷನ್ಗೆ ಆಪ್ರೇಷನ್ ಸಮುದ್ರ ಸೇತು 1 ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ನೆಕ್ಸ್ಟು ನೆಟ್ವರ್ಕ್ ಫಾರ್ ಗ್ರೀನಿಂಗ್ ದ ಫೈನಾನ್ಷಿಯಲ್ ಸಿಸ್ಟಮ್. ನೆಟ್ವರ್ಕ್ ಫಾರ್ ಗ್ರೀನಿಂಗ್ ದ ಫೈನಾನ್ಷಿಯಲ್ ಸಿಸ್ಟಮ್ ಇದನ್ನು ಯಾವಾಗ ಲಾಂಚ್ ಮಾಡಿದರು ಅಂತ ನಮಗೇನಾದರೂ ಕೇಳಿದ್ರೆ, ಸೊ ಇದನ್ನು ನೋಡಿ ನಮಗೆ ಪ್ಯಾರಿಸ್ 1 ಪ್ಲ್ಯಾನೆಟ್ ಸಮಿಟ್ ಡಿಸೆಂಬರ್ 2017 ನಡೆದಿರುವಂಥದ್ದು. ಆವಾಗ ಇದನ್ನು ಲಾಂಚು ಮಾಡಿದ್ರು. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಂಡಿರ್ಬೇಕಾಗಿರುತ್ತೆ. ನೆಟ್ವರ್ಕ್ ಗ್ರೀನಿಂಗ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಅಂಡರಲ್ಲಿ, ನೆಟ್ವರ್ಕ್ ಗ್ರೀನಿಂಗ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಅಂಡರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ಈ ಸಿಸ್ಟಮ್ಸಲ್ಲಿ ಜಾಯಿನ್ ಆಗಿದೆ.
ಯಾವುದಕ್ಕೋಸ್ಕರ ಈ ಸಿಸ್ಟಮ್ ಇರುವಂಥದ್ದು ಅಂತಂದರೆ, ಈ ಸಿಸ್ಟಮಲ್ಲಿ ನೋಡಿ ಸೆಂಟ್ರಲ್ ಬ್ಯಾಂಕ್ಸು, ಬೇರೆ ಬೇರೆ ದೇಶದ್ದು ಸೆಂಟ್ರಲ್ ಬ್ಯಾಂಕ್ಸ್ ಅಂತಂದ್ರೆ ಏನು, ಮೇನ್ ಬ್ಯಾಂಕ್ ಯಾವುದಿರುತ್ತೆ ಆ ದೇಶದ್ದು ಅದನ್ನು ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವುದು ಫೈನಾನ್ಷಿಯಲ್ ಸಿಸ್ಟಮ್ನ ನೋಡ್ಕೊತಾ ಇರುತ್ತೆ. ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಈ ಥರದ್ದು ಬೇರೆ ಬೇರೆ ದೇಶದಲ್ಲಿ ಅವ್ರವ್ರ ಬ್ಯಾಂಕ್ಸ್ ಏನಿರುತ್ತಲ್ಲ ಸೆಂಟ್ರಲ್ ಬ್ಯಾಂಕ್ಸು, ಆ ಸೆಂಟ್ರಲ್ ಬ್ಯಾಂಕ್ಸು ಮತ್ತು ಅವುಗಳ ಸೂಪರ್ವೈಸರ್ಸು ಅವರೆಲ್ಲ ಏನಿರ್ತಾವಲ್ಲ ಅವರೆಲ್ಲರೂ ಕೂಡ ಒಂದು ಗ್ರೂಪ್ ಮಾಡಿಕೊಂಡು ಇರ್ತಾರೆ. ಯಾವುದಕ್ಕೋಸ್ಕರ ಅಂತಂದರೆ ಇದು ಕ್ಲೈಮೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕ್ಲೈಮೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್ಗಳಿಗೋಸ್ಕರ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದ್ದಾವೆ ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವರು ಜಾಯ್ನ್ ಆಗಿರ್ತಾರೆ. ಸೊ ಅದರಲ್ಲಿ RBIನೂ ಕೂಡ ರೀಸೆಂಟಾಗಿ ಇದನ್ನು ಜಾಯ್ನ್ ಆಗಿ ಇದರ ಒಂದು ಮೆಂಬರ್ ಆಗಿದೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ನಮಗೆ ಎಕಾನಮಿಯಲ್ಲಿ ಈ ಪಾಯಿಂಟ್ ಅಂತೂ ತುಂಬ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಎಕ್ಸಾಮಲ್ಲಿ ಎಕನಾಮಿ ಪೋರ್ಷನಲ್ಲಿ ಕೇಳ್ತಾ ಇರ್ತಾರೆ ಇದನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯಾದು ಫಸ್ಟ್ 3D ಪ್ರಿಂಟೆಡ್ ಹೌಸಿಂಗು, ಇದನ್ನು ಇನಾಗ್ರೇಟ್ ರೀಸೆಂಟಾಗಿ ಮಾಡಿರೋದು IIT ಮಡ್ರಾಸಲ್ಲಿ. ಇಂಟರ್ನ್ಯಾಷನಲ್ ಲೇಬರ್ ಡೇ ನಾವು ಸೆಲೆಬ್ರೇಟ್ ಮಾಡುವಂಥದ್ದು 1 ಮೇ. ಅದಾದಮೇಲೆ ನ್ಯಾಟೋ ರೀಸೆಂಟಾಗಿ ಡಿಫೆಂಡರ್ ಯುರೋಪ್ 21 ಪ್ರಾಕ್ಟೀಸ್ನ ಎಲ್ಲಿ ಸ್ಟಾರ್ಟ್ ಮಾಡಿತ್ತು ಅಂತಂದರೆ ಅಲ್ಬೇನಿಯಾ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ನೆಕ್ಸ್ಟು ರೀಸೆಂಟಾಗಿ ಬಂದಿರೋಂಥ ಒಂದು ಬುಕ್ಕು ಟ್ರಯಲ್ ಆಫ್ ದ ಟೈಗರ್, ಉದ್ಧವ್ ಬಾಲಾಸಾಹೇಬ್ ಠಾಕ್ರೆ ಅ ಜರ್ನಿ. ಇದನ್ನು ಬರೆದಿರುವಂಥವ್ರು ಯಾರು ಅಂತಂದರೆ ರಾಧೇಶ್ಯಾಮ್ ಜಾಧವ್ ಅವರು ಇದನ್ನು ಬರೆದಿರುವಂಥದ್ದು. ಸೊ ನೆಕ್ಸ್ಟು ಫೈನಾನ್ಷಿಯಲ್ ಎಮರ್ಜೆನ್ಸಿನ ನಮಗೆ ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೆ ಆರ್ಟಿಕಲ್ ನಂಬರ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಆರ್ಟಿಕಲ್ ನಂಬರ್ನ ಕಮೆಂಟು ಮಾಡ್ಕೊಂಡಿರಿ. ಇಲ್ಲಾಂತಂದರೆ #IIT ಅಂತ ಲಿಸ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿದಿರ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇವುಗಳ ನೋಟ್ಸು PDFs ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.